ವಿ ಆರ್ ಬ್ಯಾಕ್ ಆನ್ ವೀಲ್ಸ್. ನಾವು ಇವತ್ತು ಟ್ರಾವೆಲ್ ಮಾಡಕತ್ತೀವಿ. ನಾನು ಎಲ್ಲಿ ಟ್ರಾವೆಲ್ ಮಾಡತ್ತೀವಿ ಅಂತಂದೆ ನಾನು ಮುಂದೆ ಹೇಳ್ತೇನೆ ನಿಮಗೆ. ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವಾಗ ಟೈಮ್ 7 ಗಂಟೆ ಆಗೈತಿ. ಇವಾಗ ಇಲ್ಲೇ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವಿ ಆರ್ ಬ್ಯಾಕ್ ಆನ್ ವೀಲ್ಸ್. ನಾವು ಇವತ್ತು ಟ್ರಾವೆಲ್ ಮಾಡಕತ್ತೀವಿ. ನಾನು ಎಲ್ಲಿ ಟ್ರಾವೆಲ್ ಮಾಡತ್ತೀವಿ ಅಂತಂದೆ ನಾನು ಮುಂದೆ ಹೇಳ್ತೇನೆ ನಿಮಗೆ. ಸೊ ನೋಡ್ರಿ, ಇಲ್ಲಿ ಬೆಳಗ್ಗೆ ಲಘು ಎದ್ದಾರ ಅಂತಂದ ಮಕ್ಕಳು ಇಬ್ರು ಮಲ್ಕೊಂಡಾರ. ವಿನ್ನು ಮಲ್ಕೊಂಡ, ಇವನು ಮಲ್ಕೊಂಡ ಆಲ್ಮೋಸ್ಟ್. ಹೇಳೋ. ಓಕೆ, ನವಿಸ್ತಾ ಅಂತೂ ಮಲ್ಕೊಂಡಾಳ. ಇವಾಗ ವಿಂಟರ್ ಶುರು ಆಗತೈತಿ. ಇದೊಂದು ನಮ್ದು ವಿಂಟರ್ ಟ್ರಿಪ್. ಶಿವ, ಐ ಯು ಎಕ್ಸೈಟೆಡ್? ಚಳಿದಾಗ ಗಾಳಿ ಹೊಡ್ಯಾಕ. ಸೊ ನಡ್ರಿ, ಮುಂದೆ ಹೋಗಿ ತೋರಿಸ್ತೇನೆ ನಾನು ನಿಮ್ಗೆ ಎಲ್ಲಿ ಹೊಂಟೇವಿ, ಏನು ಹೊಂಟೇವಿ ಅಂತಂದು. ಸೊ ನೋಡ್ರಿ, ಇಲ್ಲಿ ಫಾಗ್ ಎಷ್ಟೈತಿ. 7:30 ಆಯ್ತು ಈಗ ಟೈಮ್. ನಾವು ಬಿಟ್ಟ ಒಂದು ಅರ್ಧ ಗಂಟೆ ಆಗಕ್ಕೆ ಬಂದು ಎಷ್ಟೊಂದು ಫಾಗ್ ಐತಿ. ಇವಾಗ ನಾವೆಲ್ಲಿ ಹೊಂಟೇವಿ ಅಂತಂದ್ರೆ ಮಿಶಿಗನ್, ನಾವೇನು ಸ್ಟೇಟ್ ಅದೇವಲ್ಲ, ಅಪ್ ನಾರ್ತಿಗೆ ಹೊಂಟೇವಿ. ಇದು ಟ್ರಿಪ್ಪಿದ್ದು ಮೇನ್ ಏನಂತಂದ್ರೆ, ನಾವು ಈಗೇನು ಇವಾಗ ಗಿಡಗಳದಾವಲ್ಲ ಇವೆಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿರ್ತಾವೆ ಇವಾಗ. ಇದನ್ನ ಭಾಳ ಚಂದ ಕಾಣ್ತೈತ್ರಿ. ಇದು ಆ್ಯಕ್ಚುಲಿ ಫಾರೆಸ್ಟ್ನಾಗಂತೂ ಒಂದೊಂದು ಹಸಿರು ಇರ್ತಾವ, ಒಂದೊಂದು ಬೇರೆ ಯೆಲ್ಲೋ ಕಲರ್, ರೆಡ್ಡಿಶ್, ಹಿಂಗೆಲ್ಲ ಕಲರ್ ಚೇಂಜ್ ಆಗಿರ್ತಾವ. ಈಗ ಅದನ್ನ ನೋಡಾಕ ಹೊಂಟಂಗೆ ನಾವು ಇವಾಗ. ಭಾಳ ಅಂದ್ರೆ ಭಾಳ ಚಂದ ಕಾಣ್ತೈತಿ. ಸೊ ನಾನು ನಿಮ್ಗೆ ಮುಂದೆ ಹೋಗಿ ತೋರಿಸ್ತೀನಿ. ಚಳಿ ಐತಿ ಕರೆ ಹೇಳ್ಬೇಕಂತಂದ್ರೆ, ಬಟ್ ಸ್ಟಿಲ್ ಈ ಟ್ರಿಪ್ಪಿಗೆ ನಾವು ರೆಡಿಯಾಗಿ ಹೋಗಾಕ. ನೋಡೋಣ ಎಷ್ಟು ಹೆಂಗಾಗತ್ತೆ ಈ ಟ್ರಿಪ್ ಅಂತಂದು. ನೋಡ್ರಿ ಎಷ್ಟು ಚಂದ ಕಲರ್ ಚೇಂಜ್ ಆಗ್ಯಾವ. ನಾನು ಲಾಸ್ಟ್ ಮಂತ್ ಒಂದು ಟ್ರಿಪ್ಪಿಗೆ ಹೋಗಿದ್ವಿ, ಇದು ಪಿಟ್ಸ್ಬರ್ಗೆಲ್ಲ. ನೀವು ವಿಡಿಯೋ ನೋಡಿರ್ತೀರಿ ಅಂತ ಅನ್ಕೊಂತೀನಿ. ಆ ವಿಡಿಯೋದಾಗ ನಾನು ನಿಮ್ಗೆ ಹೇಳಿದ್ದೆ, ನಾನು ನೆಕ್ಸ್ಟ್ ಮಂತ್ ಹೋದಾಗ ನಾನು ನಿಮ್ಗೆ ತೋರಿಸ್ತೀನಿ ಈ ಎಲೆಗಳೆಲ್ಲ ಹೆಂಗೆ ಕಲರ್ಸ್ ಚೇಂಜ್ ಆಗ್ತಾವಂತಂದು. ನೋಡ್ರಿ ಹೆಂಗೆ ಚೇಂಜ್ ಆಗ್ಯಾವ. ಅವೆಲ್ಲ ಹಸಿರಿದ್ವು ಇವಾಗ ನೋಡ್ರಿ ಎಲ್ಲ ಕಲರ್ ಡಿಫ್ರೆಂಟ್ ಆಗಿಬಿಟ್ಟಾವ. ಮಸ್ತ್ ಚಂದ ಕಾಣಕತ್ತಾವ ಇವ. ಒಂದು ಸ್ವಲ್ಪ ಫಾಗ್ ಐತಿ, ಹಿಂಗಾಗಿ ಅಷ್ಟೊಂದು ಕ್ಲಿಯರ್ ಇಲ್ಲ, ಬಟ್ ಹಿಂಗೆ ನೋಡಕತ್ರ ಚಂದ ಐತಿದೆ. ಸೊ ನೋಡ್ರಿ, ಮುಂದೆ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೆ. ಓಕೆ, ನಾವ್ ಇವಾಗ ಟ್ರಾವೆಲ್ ಮಾಡಕತ್ತ ಹತ್ರ 2 ತಾಸು ಆಗಕ್ ಬಂತ. ನೋಡ್ರಿ, ಇಲ್ಲಿ ವೆದರ್ ಕ್ಲಿಯರ್ ಆಗೈತಿ. ರೋಡ್ ಆಯ್ತು, ಮತ್ತೆ ಈ ಗಿಡಗಳಾಯ್ತು, ಎಷ್ಟು ಚಂದ ಕಾಣತೈತಿ ನೋಡ್ರಿ. ಎಷ್ಟು ಒಂಥರ ಕ್ಲಿಯರ್ ಐತಿ ಎಲ್ಲ. ನಮಗ ಈಗ 2 ತಾಸು ಆತ ಗಾಡಿ ಡ್ರೈವ್ ಮಾಡಕತ್ತ. ಅನಿಸ್ತಾ ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಹೋಗೋನ್ ಬಿಡ ಅಂತ ಅನ್ಸಾಕತೈತಿ. ಅಷ್ಟು ಚಂದ ಐತಿ ಡ್ರೈವ್, ಆರಾಮಾಗಿ ಹೊಂಟೈತಿ. ಮತ್ತೆ ನಮ್ಗೆಲ್ಲರಿಗೂ ಟ್ರಾವೆಲಿಂಗ್ ಅಂತಂದ್ರೆ ಬಹಳ ಇಷ್ಟ. ನಾನಾಯ್ತು, ನನ್ನ ಹಸ್ಬೆಂಡ್, ಮಕ್ಳು ಎಲ್ಲರೂ ಇಷ್ಟಪಡ್ತಾರ. ನಾನಂತೂ ಇವಾಗ ಟ್ರಾವೆಲ್ ಮಾಡಿ ಬಂದಿರ್ತೀವಿ, ಮತ್ ನಾಳೆ ಎಲ್ಲರೂ ಹೋಗ್ಬೇಕಂತಂದ್ರ ನಾನು ರೆಡಿ ಆಗ್ಬಿಡ್ತೀನಿ. ಅಷ್ಟು ಇಷ್ಟ ನನಗೆ ಎಕ್ಸ್ಪ್ಲೋರ್ ಮಾಡಕ. ಹಂಗ ನನ್ನ ಹಸ್ಬೆಂಡ್ ಆಯ್ತು, ಮಕ್ಳಾಯ್ತು, ಅವರು ಎಲ್ಲ ಇಷ್ಟ ಪಡ್ತಾರ. ನೋಡ್ರಿ, ಮಕ್ಳಂತೂ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ರೆಡಿ ಆಗಿ ಕಾರ್ನಾಗ ಕುತ್ಕೊಂಡ್ರೆ. ಸೊ ಟ್ರಾವೆಲ್ ಮಾಡೋದ್ರಿಂದ ಚಲೋ ಹೆಲ್ಪ್ ಆಗತ್ತೆ. ಅಂದ್ರೆ ಒಂಥರ ಫ್ರೆಶ್ ಆಗ್ತೇವಿ. ಸೊ ನಿಮ್ಗೂ ಯಾರ್ಯಾರಿಗೆ ಟ್ರಾವೆಲಿಂಗ್ ಇಷ್ಟ ಅಂತಂದ ನನಗ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮತ್ತ ಈ ಟ್ರಿಪ್ನಾಗ ನೀವು ಎಲಿಗಳ, ಗಿಡಗಳ ಇವನ್ನೇ ಜಾಸ್ತಿ ನೋಡ್ತೀರಿ. ನೋಡ್ರಿ, ನಾವೀಗ ಒಂದು ಇಲ್ಲಿ ರೆಸ್ಟ್ ಏರಿಯಾ ಕಡೆ ನಿಲ್ಸಿದ್ವಿ. ಇಲ್ಲಿ ಎಷ್ಟು ಚಂದ ಐತ್ ನೋಡ್ರಿ ಇದು. ಆ ರೆಡ್ ಗಿಡ ಅಂತೂ ನನಗ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ನೋಡಿ, ಹಿಂಗ ಎಲಿಗಳೆಲ್ಲಾ ಬಿದ್ದಿದ್ವು, ಭಾಳ ಚಂದ ಕಾಣಕತ್ತಿತ್ತು. ಹಂಗ ನಾನು ಒಂದ್ ಸ್ವಲ್ಪ ಏನಾರ ಡಿಫ್ರೆಂಟ್ ಆಗಿ ಶೂಟ್ ಮಾಡ್ಕೊಳ್ಳೋಣ ಅಂತಂದ ನೋಡ್ರಿ ಇಲ್ಲಿ ಏನೇನೋ ಒಂಥರ ವಿಡಿಯೋ ಮಾಡ್ಕೊಳಕತ್ತಿದ್ದೆ. ಮತ್ತ ಹಂಗ ಸೈಡ್ ಬೈ ನಮ್ದು ಫೋಟೋ ಶೂಟ್ ನಡೆದಿತ್ತು. ಅವು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದ್ವು. ಹಿಂಗಾಗಿ ನಿಮ್ಗೂ ತೋರ್ಸೋಣ ಅಂತಂದ ನಾನು ಇಲ್ಲಿ ಸೈಡ್ ಫೋಟೋಸ್ನು ಹಾಕಾಕತ್ತೇನೆ, ನೋಡ್ಬೋದು ನೀವು. ಮತ್ತೆ ನಾನು ರೆಸ್ಟ್ ಏರಿಯಾ ಮೊದ್ಲ ನಾವು ನಾಯಕರಿಗೆ ಹೋಗುವಾಗ ನಾನು ಶೂಟ್ ಮಾಡಿದ್ದೆ. ಹಿಂಗಾಗಿ ಇವತ್ತು ನಾನು ಅದೇನು ಶೂಟ್ ಮಾಡಿಲ್ಲ, ಜಸ್ಟ್ ವಿಡಿಯೋ ಮತ್ತೆ ನಮ್ದು ಫೋಟೋಸ್ ಎಲ್ಲ ನಾವು ಕ್ಲಿಕ್ ಮಾಡ್ಕೊಂಡ್ವಿ. ಓಕೆ, ಮತ್ತೆ ನಾವ್ ಇವಾಗ ಜರ್ನಿ ಶುರು ಮಾಡಿದ್ವಿ. ಈಗ ನಾವೇನ್ ಹೋಗ್ಬೇಕಾಗೈತಲ್ಲ, ಅದು ನಮಗೊಂದು ಹತ್ರ ಒಂದು 400 ಮೈಲ್ಸ್ ಆಗತ್ತೆ. 600 ಕಿಲೋಮೀಟರ್ ಆಗತ್ತೆ. ಏನಿಲ್ಲ ಅಂದ್ರೂ 650 ಕಿಲೋಮೀಟರ್ಸ್ ಅದ. ಮತ್ ಅದಕ್ಕೆ ನಾವ ಹೋಗೋದ ಮೇನ್ ಜಾಗ ಅದ. ಬಟ್ ನಾವ ನಡಕ್ ಒಂದ್ ಕಡೆ ಟನಲ್ ಆಫ್ ಟ್ರೀಸ್ ಅಂತ ಐತಿ. ನಾವು ಅಲ್ಲಿ ಡಿವಿಯೇಷನ್ ತಗೊಂಡು ಅದನ್ನ ನೋಡ್ಕೊಂಡು ಆಮೇಲೆ ಅಲ್ಲಿ ಹೋಗೋದೈತಿ. ಹಿಂಗಾಗಿ ನಮಗೊಂದು ಅರ್ಧ ಗಂಟೆ ಹೆಚ್ಚಿಗೆ ಆಗತ್ತೆ, ಒಂದು 60 ಮೈಲ್ಸ್ ಹೆಚ್ಚಿಗೆ ಆಗತ್ತ. ಸೊ ಇವಾಗ ನಾವು ಹೋಗ್ತಾ ಇರೋದು ಟನಲ್ ಆಫ್ ಟ್ರೀಸ್ಗೆ. ಈಗ ನಮ್ಗೆ ಇಲ್ಲಿಂದ ಇನ್ನೂ 2.5 ತಾಸಿನ ದಾರಿ ಐತಿ. ನೋಡ್ರಿ, ಇಲ್ಲಿ ಎಷ್ಟು ಚಂದ ಕಾಣಕತ್ತೈತಿ ಗಿಡ. ಇದ ರೋಡ್ ಎಷ್ಟು ಚಂದ ಕಾಣತೈತಿ ನೋಡ್ರಿ. ಖರೆ ಹೇಳ್ಬೇಕಂದ್ರೆ ಇದು ವಿಡಿಯೋದಾಗ ಇದು ಅಷ್ಟು ಕ್ಲಿಯರ್ ಇಲ್ಲ, ಅಂದ್ರೆ ಅಷ್ಟು ಚಂದ ಕಾಣತಿಲ್ಲ. ಬಟ್ ಅಲ್ಲೇ ಲೈವ್ ಆಗಿ ನೋಡ್ಬೇಕಂದ್ರೆ ಸಖತ್ತಾಗೈತಿ ಇದು. ಭಾಳ ಅಂದ್ರೆ ಭಾಳ ಚಂದ ಐತಿ ರೂಟ್. ಮತ್ತೆ ನೋಡಿ, ಇಲ್ಲಿ ನಾವು ಈಗ ಒಂದು ಸಿಟಿಗೆ ಬಂದ್ವಿ. ಸಿಟಿ ಯಾವ್ದಂತ ನನಗ್ ಗೊತ್ತಿಲ್ಲ. ಬಟ್ ಈ ಸಿಟಿ ನೋಡಾಕತ್ರ ನನಗ ಜರ್ಮನಿನ ನೆನಪಾಗ್ತೈತಿ.
ನಮಗ ಜರ್ಮನಿದ ಬಾಳ ಅಂದ್ರ ಬಾಳ ನೆನಪುಗಳಿದಾವ. ನಾವು ಬಾಳ ವರ್ಷ ಇದ್ವಿ ಅಲ್ಲಿ, ಹಿಂಗಾಗಿ ನಮ್ಗ ಜರ್ಮನಿದ ಬಾಳ ನೆನಪದಾವ. ನಾನು ಆಲ್ಮೋಸ್ಟ್ ಏನ ನೋಡಿದ್ರುನು ಒಂದ್ ಸ್ವಲ್ಪ ಜರ್ಮನಿಗೆ ರಿಲೇಟ್ ಮಾಡಕ್ ಹೋಗ್ತೀನಿ. ಯಾಕಂದ್ರೆ ನಾವ್ ಅಲ್ಲಿ ನಾವು ಬಾಳ ದಿವ್ಸ ಇದ್ವಿ, ಮತ್ ನಮ್ಗ ಅದ ಒಂಥರ ಮೋಸ್ಟ್ ಮೆಮೊರೇಬಲ್ ಡೇಸ್ ನಮ್ದದ. ಸೊ ಹಿಂಗಾಗಿ ನೋಡ್ರಿ ಇಲ್ಲಿ ಅದೇನ್ ಮಿಡಲ್ ಐತಲ್ಲ ಅದ ಚರ್ಚ್ ಅದ, ಚಂದ ಐತಿ ಸಿಟಿ ಇದು. ಸೊ ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ ಇದು ರೋಡ್. ಇದು ರೋಡ್ ಏನಂತಂದ್ರೆ ಇದು ಟನಲ್ ಆಫ್ ಟ್ರೀಸ್ ರೋಡ್. ನೋಡ್ರಿ ಇಲ್ಲಿ ಆ ಕಡೆ ಗಿಡಗಳು ಏನ್ ಅದಾವಲ್ಲ ಅವ್ ಟನಲ್ ತರ ಹಿಂಗ ಕ್ಲೋಸ್ ಆಗಿ ಇರೋದ್ರಿಂದ ಟನಲ್ ತರ ಏನ್ ಕ್ರಿಯೇಟ್ ಆಗೈತಲ್ಲ, ಹಿಂಗಾಗಿ ರೋಡ್ಗೆ ಟನಲ್ ಆಫ್ ಟ್ರೀಸ್ ಅಂತ ಅಂತಾರ. ಮತ್ತ ಅದ್ರಾಗ ಇದು ಹಿಂಗ ಕಲರ್ಸ್, ಎಲೆಗಳ ಕಲರ್ಗಳೆಲ್ಲ ಏನ್ ಚೇಂಜ್ ಆಗ್ಯಾವಲ್ಲ ಫಾಲ್ ಅಂತಂದ, ಹಿಂಗಾಗಿ ಅದ ಇನ್ನೂ ಬಹಳ ಚಂದ ಕಾಣತೈತಿ ನೋಡ್ರಿ ಇಲ್ಲಿ. ಸೊ ಮುಂದ್ ಇನ್ನೂ ಚಂದ ಐತ. ನಾವ್ ಈಗ ಜಸ್ಟ್ ಎಂಟ್ರಿ ಆಗೇವಿ, ಮುಂದ್ ಇನ್ನೂ ಬರುತ್ತೆ ತೋರಿಸ್ತೇನೆ ನಾನ್ ನಿಮ್ಗ. ಸೂಪರ್ ಐತಲ್ಲ ನವಿಸ್ತಾ? ಏ ಶಿವ ಎಲ್ಲಿ ಎಲ್ಲ ಬಿದ್ದಾವಲ್ಲ, ಎಷ್ಟು ಚಂದ ಕಾಣತ್ತದ ನೋಡು ಸೈಡ್. ಅಲ್ಲ ಇವ್ ಅಷ್ಟ್ ಕಲರ್ ಚೇಂಜ್ ಆಗಿಲ್ಲಲ್ಲ, ಇನ್ ಬಿಸಿಲಿದ್ದಕ್ಕೆ ಹಂಗ ಕಾಣತೈತ. ಲವಿ ಮಿನ್ನು ದಾಂಡೇಲಿ ರೋಡ್ ಆದಂಗ ಐತಲ್ಲ ಶಿವ ಇದು. ಆಗುಂಬೆಗೆ ಹೋಗ್ಯಾವ ನಾವು? ನಾ ಹೋಗಿಲ್ಲಲ್ಲ ನೋಡ್ರಿ. ಇವಾಗ ಹಂಗ ಮಾತಾಡ್ತಾ ನಮ್ಗ ಅನಸ್ತ ನಾವ್ ಇಂಡಿಯಾದಾಗ ಕಡಿಮೆ ಟ್ರಾವೆಲ್ ಮಾಡೇವಲ್ಲ ಅಂತಂದ. ಅದು ನಿಜಾನ. ಆಕ್ಚುಲಿ ನಾವ್ ಜಾಸ್ತಿ ಇದ್ದಿದ್ದ ಯುರೋಪ್ನ್ಯಾಗ. ನಾವ್ ಯುರೋಪ್ನ್ಯಾಗ ಏನ್ ಕಂಟ್ರೀಸ್ ಅದಾವಲ್ಲ ನಾವ್ ಆಲ್ಮೋಸ್ಟ್ ಅಡ್ಡಾಡೇವಿ. ನಮ್ಗ್ ಸಿಕ್ಕಿದ ಚಾನ್ಸ್ ಅಂತ ನಮ್ಗೆ ಯಾವಾಗ ಟೈಮ್ ಸಿಗುತ್ತಲ್ಲ, ಹಿಂಗಾಗಿ ನಾವ್ ಜಾಸ್ತಿನ ಅಡ್ಡಾಡೇವಲ್ಲಿ. ಆದ್ರ ಇಂಡಿಯಾದಾಗ ನಮ್ಗ್ ಒಂಚೂರ್ ಕಡಿಮೆನ ಅಡ್ಡಾಡಿರೋದು. ನಾವ್ ಸಿಕ್ಕಿದ ಟೈಮ್ನಾಗ ನಾವ್ ಒಂದ್ ಸ್ವಲ್ಪ ಕಡಿಮೆನ ಪ್ಲೇಸಸ್ ನೋಡಿರೋದು. ಅಂದ್ರೆ ನಾವ್ ಇಂಡಿಯಾದಾಗ ಇದ್ದಾಗ ನಂದು 2 ಮಕ್ಕಳದ ಡೆಲಿವರಿ ಇದಾಗಿತ್ತು ನಮ್ಗ. ಬಟ್ ಎಲ್ಲೆಲ್ಲ ಟೈಮ್ ಸಿಕ್ಕೈತಲ್ಲ ಅವನವನ್ನ ನಾವ್ ಒಂದ್ ಸ್ವಲ್ಪ ಅಡ್ಡಾಡೇವಿ ಇಲ್ಲ ಅಂತಲ್ಲ. ಬಟ್ ನಮ್ ಇಂಡಿಯಾ ಬಹಳ ಅಂದ್ರ ಬಹಳ ದೊಡ್ಡದೈತಿ, ಅಷ್ಟ ಚಂದ ಐತಿ. ಎಲ್ಲಾ ಪ್ಲೇಸಸ್ಗಳು ಅಷ್ಟ ಚಂದ ಅದಾವ ನಮ್ ಇಂಡಿಯಾದಾಗ. ನೋಡೋಣ ನಾವ್ ಈಗ ವಾಪಸ್ ಬಂದ ಮೇಲೆ ನಮ್ದ ಅದ ನೋಡ್ರಿ, ಇನ್ನ ಮಕ್ಳೊಂದು ಸ್ವಲ್ಪ ದೊಡ್ಡವರಾಗಿರ್ತಾರ. ಹಿಂಗಾಗಿ ಎಲ್ಲಾ ಊರು ಸುತ್ತೇವಿ, ಟ್ರಾವೆಲ್ ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ. ನಮ್ ಯೂಟ್ಯೂಬ್ ಚಾನೆಲ್ನಾಗ ನೀವು ನೋಡ್ತಾನೆ ಇರ್ತೀರಿ ನಮ್ ಟ್ರಾವೆಲಿಂಗ್ ವಿಡಿಯೋಸ್ನ. ಸೊ ಮಾಡೋಣ, ಇಂಡಿಯಾನು ಎಕ್ಸ್ಪ್ಲೋರ್ ಮಾಡೋಣ ಎಷ್ಟು ಸಾಧ್ಯ ಆಗತ್ತ ಅಷ್ಟ. ಈಗ ನೋಡಿ ನಾವ ಈಗೇನ್ ಹೊಂಟಿದ್ವಲ್ಲ ಅಲ್ಲೊಂದು ಬೀಚ್ ಕಾಣ್ತ. ಇದೇನದ ಫಾರೆಸ್ಟ್ ಐತಲ್ಲ ಆ ಸೈಡ್ ಒಂದ್ ಸ್ವಲ್ಪ ಬೀಚ್ ಐತಿ. ಇದು ನನಗನ್ಸಿದ ಮಟ್ಟಿಗೆ ಇದು ಪ್ರೈವೇಟ್ ಬೀಚ್ ಇರ್ಬೇಕ ನೋಡ್ರಿ. ನಾನು ನವಿಸ್ತಾ ಏನೋ ಒಂದ್ ಆಟ ಆಡ್ಕೊಂತ ಬರಾಕತ್ತೀವಿ. ಅಲ್ಲಿ ಮಠ ಹೋಗುದೇನೋ ಹೋಗಿದ್ವಿ, ಹತ್ತಕ್ ಆಗತ್ತಿರ್ಲಿಲ್ಲ. ಹಿಂಗಾಗಿ ಒಂದ್ ಸ್ವಲ್ಪ ಆಟ ಆಡ್ಕೊಂತ ಬರಾಕತ್ತಿದ್ವಿ. ಹಂಗ ಮತ್ತೊಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ನೋಡ್ರಿ. ಇಲ್ಲಿ ಚಂದ ಐತಿ ಇದು ಏರಿಯಾ. ನೋಡ್ರಿ ಇಲ್ಲಿ ಎಷ್ಟ್ ಚಂದ ಐತಿ. ಆಮೇಲೆ ಇದು ಟನಲ್ ಆಫ್ ಟ್ರೀಸ್ ಇದ್ದ ಅಲ್ಲಿ ಒಂದ್ ಜಾಗ ಐತಿ, ಅಲ್ಲಿ ತಗೊಂಡಿದ್ದು. ಇದು ಹೆಂಗಂತಂದ್ರ ಬಹಳ ಚಂದ ಐತಿ ರೋಡ್. ಒಂಥರಾ ಚಂದ ಇದದ ನೋಡ್ರಿ. ನಮ್ ನವಿಸ್ತಾ ಏನೋ ಒಂದ್ ಇದನ್ನ ಶೂಟ್ ಮಾಡಕತ್ತಾಳ. ಹಂಗ ನಾವಿಲ್ಲೇ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳಕತ್ತಿದ್ವಿ. ಬಟ್ ಫೋಟೋ ಶೂಟ್ ಮಾತ್ರ ಬಹಳ ಕಷ್ಟ ಐತಿಲ್ಲ, ಯಾಕಂದ್ರೆ ನ್ಯಾರೋ ರೋಡ್ಸ್, ಹಂಗ ಗಾಡಿಗಳ ಬರ್ತಾನೆ ಇದ್ವು. ನಾವು ಹೇಳೋದು ಕುತ್ಕೊಳ್ಳೋದು ಮಾಡಕತ್ತಿದ್ದೆ ಇಲ್ಲಿ. ಸೊ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್. ಇದಾದ್ಮೇಲೆ ನಾವು ಮತ್ತೆ ಹಂಗ ಟ್ರಾವೆಲ್ ಶುರು ಮಾಡಿದ್ವಿ. ಈಗ ಕಂಪ್ಲೀಟ್ ಆಗಿ ಅದ ಟನಲ್ ಆಫ್ ಟ್ರೀಸ್ ಏನಿತ್ತಲ್ಲ ಅದ ಜರ್ನಿ ಮುಗೀತ್ ನಮ್ದ. ಈಗ ನಾವು ಇನ್ನು ನೆಕ್ಸ್ಟ್ ನಾವ್ ಏನ್ ಹೋಗ್ಬೇಕಲ್ಲ, ಇನ್ನೊಂದ್ 1.5 ಗಂಟೆ ನಮ್ದ ಟ್ರಾವೆಲ್ ಐತಿ. ಈಗ ನಾವು ಇವಾಗ ಅಲ್ಲಿ ಹೊಂಟೇವಿ. ಓಕೆ, ನಾವೇನ್ ಹೊಂಟೇವಲ್ಲ ಈಗ ಇದು ಬ್ರಿಡ್ಜ್, ಇದು ಮ್ಯಾಕ್ನಿಕ್ ಬ್ರಿಡ್ಜ್ ಅಂತಂದ. ಮಿಶಿಗನ್, ನಾವಿರೋ ಸ್ಟೇಟ್ ಮಿಶಿಗನ್, ಅಪ್ಪರ್ ಮತ್ತೆ ಲೋವರ್ ಮಿಶಿಗನ್ ಕನೆಕ್ಟ್ ಮಾಡಕ್ ಇರೋ ಬ್ರಿಡ್ಜ್ ಇದು. ನಾನ್ ಹೇಳಿದ್ನಲ್ಲ ನಿಮಗ ನಾವ್ ಅಪ್ ನಾರ್ತಿಗೆ ಹೊಂಟೇವಿ ಅಂತಂದ. ಅಪ್ ನಾರ್ತಿಗೆ ಹೋಗ್ಬೇಕಂದ್ರ ನಾವ್ ಈ ಬ್ರಿಡ್ಜ್ ತಗೋಬೇಕು. ಮತ್ತ ಈ ಬ್ರಿಡ್ಜ್ 7th ಲಾಂಗೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಇನ್ ದ ವರ್ಲ್ಡ್. ಮತ್ ಗೊತ್ತಾ, ಈ ಬ್ರಿಡ್ಜ್ 5 ಮೈಲ್ಸ್ ಐತಿ ಅಂತಂದ್ರ 8 ಕಿಲೋಮೀಟರ್. ನಮಗ ಅನ್ಸವಾಲ್ತ ನಾವು 8 ಕಿಲೋಮೀಟರ್ ಹೊಂಟೇವಿ ಅಂತಂದ. ಆ ಕಡೆ ನೀರು, ಈ ಕಡೆ ನೀರು, ಮತ್ತ ನಡಕ್ ಅದ ಏನದು ವ್ಯೂ ಐತಲ್ಲ ಸಖತ್ತಾಗಿ ಐತಿ. ಮಸ್ತ್ ಐತಿ ಇದು ಬ್ರಿಡ್ಜ್ ಮೇಲೆ ಹೋಗೋ ಜರ್ನಿ ಮಾತ್ರ ಸೂಪರ್ ಆಗೈತಿ ನೋಡ್ರಿ. ಎಷ್ಟು ಚಂದ ಐತಿ. ಹಂಗ ಕಾಮಾಗಿ ಹೊಂಟೈತಿ ಗಾಡಿ ಅಂತೂ. ಮತ್ತ ಏನಂತಂದ್ರೆ ಇಲ್ಲಿ ಆನ್ಯುವಲ್ ವಾಕ್ ಇರುತ್ತೆ ಎವ್ರಿ ಇಯರ್. ನೆಕ್ಸ್ಟ್ ಆನ್ಯುವಲ್ ವಾಕ್ ಯಾವಾಗ ಐತಿ ಅಂದ್ರ September 2nd, 2024 ಐತಿ. ಬೆಳಗ್ಗೆ 7 ಗಂಟೆಗೆ ಶುರು ಆದ್ರ ಮಧ್ಯಾಹ್ನವರೆಗೂ ಈ ಬ್ರಿಡ್ಜ್ ಮೇಲೆ ನಾವು ವಾಕ್ ಮಾಡ್ಬೋದು. ಮತ್ತೆ ಯಾರ್ ಬೇಕಾದ್ರೂ ಜಾಯ್ನ್ ಆಗ್ಬೋದು. ನಾನು ಲಾಸ್ಟ್ ಆನ್ಯುವಲ್ ವಾಕ್ ನ್ಯೂಸ್ ನೋಡಿದ್ದೆ.
ಭಾಳ ಚಂದ ಇರ್ತೈತಿ ಇಲ್ಲಿ ಆ್ಯನ್ಯುವಲ್ ವಾಕ್. ಮತ್ತು ಈ ಬ್ರಿಡ್ಜ್ ನಮ್ದು ಮುಗಿದ ಮೇಲೆ ಇನ್ನೊಂದು ಹಾಫ್ ಆನ್ ಅವರಿಗೆ ನಾವು ಡೆಸ್ಟಿನೇಷನಿಗೆ ರೀಚ್ ಆಗ್ತೇವಿ. ಮತ್ತು ಇಲ್ಲಿ ಮ್ಯಾಕ್ನಿಕ್ ಐಲ್ಯಾಂಡ್ ಅಂತೂ ಐತಿ. ನಾನು ನಿಮಗೆ ತೋರಿಸ್ತೇನೆ. ನಾನು ನಿಮಗೆ ಲಾಸ್ಟ್ ಡೇಟ್ ಪ್ಲ್ಯಾನ್ ಮಾಡೇವಿ ನಾವು ಅದನ್ನು. ಸೊ ನೋಡ್ರಿ, ಇಲ್ಲಿ ನಾವು ಕಾರ್ ನಿಲ್ಸೇವಿ ಈಗ ಇಲ್ಲೇ. ನಾವು ಇವಾಗ ಸ್ಟೇ ಮಾಡೋದು ರೂಮ್. ಇದು ಡಬಲ್ ಬೆಡ್ರೂಮ್ ಮನಿ ಇದ್ದಂಗೆ ಐತಿ ಇದು. ನೋಡ್ರಿ, ಇಲ್ಲಿ ಲೇಕ್ ಐತಿ. ಎಷ್ಟು ಬ್ಯೂಟಿಫುಲ್ ಆಗೈತಿ ಇದು ಪ್ಲೇಸ್. ಎಷ್ಟು ಕಾಮ್ ಆಗೈತಿ, ಎಷ್ಟು ಬ್ಯೂಟಿಫುಲ್ ಆಗೈತಿ ನೋಡ್ರಿ. ಇಲ್ಲಿ ಎಲ್ಲ ಲೀವ್ಸ್ ಎಲ್ಲ ಉದ್ರ್ಯಾವ. ನೋಡ್ರಿ, ಇವಾಗ ನಾವು ಒಳಗಡೆ ಹೋಗೋಣ. ಇವಾಗ ನವಿಸ್ತಾ ಇವರಿಬ್ರು ಒಳಗೆ ಹೋಗಿ ಆಲ್ರೆಡಿ ಶುರು ಮಾಡ್ಯಾರ ಇವಾಗ ಆಟ ಆಡಕ್ಕೆ. ಓಯ್ ನವಿ, ವಿನ್ನು, ಹಾಯ್ ಹೇಳ್ರಿ. ಸೊ ಹಿಂಗೆ ಒಳಗೆ ಬಂದ ತಕ್ಷಣ ಇಲ್ಲಿ ಲಿವಿಂಗ್ ರೂಮ್ ಮಾಡಾರ. ಇಲ್ಲೆಲ್ಲ ಸೋಫಾ ಎಲ್ಲ ಅದಾವ. ಆಮೇಲೆ 2 ಬೆಡ್ರೂಮಿಂದ ಮನಿ ಇದ್ದಂಗಿದೆ. ಬಟ್ ಇದು ವುಡನ್ನದ್ದು ನೋಡ್ರಿ. ಇಲ್ಲಿ ಇದು ಒಂದು ರೂಮು. ಇದೆಲ್ಲ ಇದು ವುಡನ್ ಕ್ಯಾಬಿನ್ ಇದೆ. ಏನಪ್ಪ ಅದ ವಿನ್ನು? ನಿನ್ ಬೆಡ್ಡಾ? ಓಕೆ ನೋಡಿ, ಇದು ಬಾತ್ರೂಮ್. ಆಮೇಲೆ ಇಲ್ಲಿ ಡೈನಿಂಗ್ ರೂಮ್, ಡೈನಿಂಗ್ ಟೇಬಲ್ ಹಾಕ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ವ್ಯೂ ಎಷ್ಟು ಚಲೋ ಐತಿ. ಇಲ್ಲೇ ಕುತ್ಕೊಂಡು ಆರಾಮ್ಸೆ ಊಟ ಮಾಡ್ಕೊತ ವ್ಯೂ ಮಾಡ್ಬೋದು. ಆಮೇಲೆ ಇಲ್ಲಿ ಕಿಚನ್, ಸ್ಮಾಲ್ ಕಿಚನ್ ಐತಿ. ನೋಡ್ರಿ ಕಿಚನ್. ಮತ್ತು ಇದೊಂದು ಬಾತ್ರೂಮ್, ಇದು ಬೆಡ್ರೂಮ್ ಇದೊಂದು. ಸೊ ಚಲೋ ಐತ್ರಿ, ದೊಡ್ಡದೈತಿ. ಆರಾಮ್ಸೆ ಒಂದು 5-6 ಜನ ಇರ್ಬೋದು ಇಲ್ಲೇ ಈ ಕ್ಯಾಬಿನ್ ಒಳಗೆ. ಚಲೋ ಐತಿ, ದೊಡ್ಡದೈತಿ. ಸೊ ನೋಡಿ, ನಾವೀಗ ಫ್ರೆಶ್ ಆಗಿ ಹೊರಗಡೆ ಹೋಗ್ತೀವಿ. ಇಲ್ಲ ಒಂದು ರೌಂಡ್ ವಾಕಿಂಗ್ ಹೋಗ್ತೀವಿ. ಸ್ವಲ್ಪ ವೆದರ್ ಚಲೋ ಐತಿ ಇವತ್ತು, ಅಷ್ಟೊಂದು ಚಳಿ ಏನಿಲ್ಲ. ಹಿಂಗಾಗಿ ಒಂದು ರೌಂಡ್ ವಾಕಿಂಗ್ ಹೋಗ್ತೇವೆ ನಾವು. ಸೊ ನೋಡ್ರಿ, ಲೇಕ್ ಎಷ್ಟು ಚಂದ ಐತಿ. ನಾವು ರೂಮಿಗೆ ಹೋಗಿ ಫ್ರೆಶ್ ಆಗಿ ಹೊರಗಡೆ ಬಂದ್ವಿ. ಇವಾಗ ಇಲ್ಲಿ ಫಿಶಿಂಗಿಗೆ ಜಾಸ್ತಿ ಬರೋದ. ಬಟ್ ನಾವೇನು ಫಿಶಿಂಗಿಗೆ ಬಂದಿಲ್ಲ ಇವತ್ತು. 1 ನೈಟ್ ಸ್ಟೇ ಐತೆ ನಮ್ದಿಲ್ಲೇ. ನೋಡ್ರಿ, ಇಂಥದ ಕ್ಯಾಬಿನ್ಸ್ ನಾವೇನು ಆಗಲೇ ತೋರಿಸಿದ್ನಲ್ಲ, ಆ ಥರದ್ದು ಅದಾವೆ ನೋಡ್ರಿ. ಇಲ್ಲಿ ಎಷ್ಟೊಂದು ಅದಾವೆ ಇನ್ನು. ಬರ್ರಿ ಲೇಕ್ ಕಡೆ ಹೋಗೋಣ. ಫಸ್ಟ್ ಅಲ್ಲಿ ಹೋಗ್ಬರ್ನಲ್ಲ ನವಿಸ್ತಾ, ಫಸ್ಟ್ ಅಲ್ಲಿ ಹೋಗ್ಬರ್ ಬರ್ರಿ. ಫಿಶಿಂಗಿಗೆ ಇಲ್ಲೇ ಹೋಗ್ತಾರನ? ಬೋಟಿಂಗ್ ಹೋಗ್ಬೇಕಂದ್ರೆ ಇದೇ ಡೆಕ್ಲೆ ಯೂಸ್ ಮಾಡ್ತಾರ ಅನ್ಸುತ್ತೆ. ಅಯ್ಯ ಹುಷಾರಮ್ಮ. ನೋಡ್ರಿ, ಲೇಕ್ ಎಷ್ಟು ಚಂದ ಐತಿ. ಎಷ್ಟು ರಿಫ್ಲೆಕ್ಷನ್ ಎಷ್ಟು ಚಂದ ಕಾಣತೈತಿ ನೋಡ್ರಿ. ಈ ಲೇಕ್ ಹೆಸರು ಇಂಡಿಯನ್ ಲೇಕ್ ಇದೆ. ನಮ್ಮ ದೇಶದ ಹೆಸರು ಐತಿ ನೋಡ್ರಿ ಈ ಲೇಕಿಗೆ. ಎಷ್ಟು ಕ್ಲಿಯರ್ ಐತಿ ನೋಡ್ರಿ ವಾಟರ್, ಎಷ್ಟು ಚಂದ ಐತಿ ನೋಡಿ. ಇಲ್ಲಿ ಬೋಟ್ ಎಲ್ಲ ಅದಾವ. ಇಲ್ಲೇ ಫಿಶಿಂಗಿಗೆ ಹೋಗ್ತಾರ ಅನ್ಸ್ತತಿ. ಯಾ ಕ್ಲಿಯರ್ ಐತಲ್ಲ ವಾಟರ್. ನೋಡ್ರಿ ಹೆಂಗೈತಿ. ಇನ್ನು ಹೋದ ಏನಾಗಲ್ಲಮ್ಮ ನವಿ. ಹಗರ್ಕ ವಾಕ್ ಮಾಡ, ಅದೇನಾಗಲ್ಲ. ಫ್ಲೋಟಿಂಗ್ ಅದ, ಫ್ಲೋಟಿಂಗ್ ಡೆಕ್ ಅದ. ಹಗರ್ಕ ಹೋಗಿ ಏನಾಗಲ್ಲ. ಹೆದರ್ಬಾರ್ದು, ಹೋಗು. ಇದು ಆಕ್ಚುಲಿ ಫ್ಲೋಟಿಂಗ್ ಡೆಕ್. ಹಿಂಗಾಗಿ ಹೆದರಕತ್ತಾಳ ನವಿಸ್ತಾ. ನವಿ ಇನ್ನೂ ಹೆದರ್ಬೇಕು, ನೀ ಹೆದರತಿಯಲ್ಲ. ರೆಸ್ಕ್ಯೂ ನಮ್ಮ ಅದ ಮೊನ್ನೆ ಇದ್ರಾಗ ಹೋಮ್ ಡಿಪೋದಾಗ ಮಾಡಿದ್ರಲ್ಲ ಅಲ್ಲ, ಅದ ಅಲ್ಲ ಇದೆ. ಓ ಸೂಪರ್. ನೋಡ್ರಿ, ಇಲ್ಲೆಲ್ಲ ಆಕ್ಚುಲಿ ಈ ತರ ಟ್ರಕ್ ತಗೊಂಡ್ಬರ್ತಾರ. ಇವಕ್ಕೆ RV ಟ್ರಕ್ ಅಂತಂತಾರ. ಇದ್ರೊಳಗೆ ಇವ್ರಿಗೆ ಬಾತ್ರೂಮ್ ಮತ್ತು ಮಲ್ಕೊಳಕ್ ಜಾಗ, ಕಿಚನ್ ಎಲ್ಲ ಇರುತ್ತೆ. ಸೊ ಇಲ್ಲಿ ತೊಗೊಂಡು ಬಂದು ಇವ್ರು ಹಚ್ಚಿ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಮುಂದೇನು ಇರುತ್ತಲ್ಲ, ಇಲ್ಲಿ ಇದಕ್ಕೆ ಅವರು ತಮ್ಮ ಕಾರ್ ಜಾಯಿನ್ ಮಾಡ್ಕೊಂಡು ಇದನ್ನು ತೊಗೊಂಬಂದು ಇಲ್ಲಿ ಹಚ್ಚಿ
ಆಮೇಲೆ ಕಾರ್ ತೊಗೊಂಡು ಅಡ್ಡಾಡ್ತಾರೆ. ಸೊ ಇಲ್ಲಿ ಜನ ಈ ಥರನೂ ಟ್ರಾವೆಲಿಂಗ್ ಮಾಡ್ತಾರೆ ಇಲ್ಲಿ. ಚಲೋ ಐತಲ್ಲ ರೀ, ಅಂದ್ರೆ ನಡೆದಾಡುವ ಅಡ್ಡಾಡುವ ಮನಿ ಇದು ಒಂಥರ ಸೂಪರ್ ಐತಿ. ಸೊ ಏನು ರೆಸಾರ್ಟ್ ಐತಲ್ಲ, ಈ ರೆಸಾರ್ಟ್ ಒಳಗೆ ಈ ಥರ ಟ್ರಕ್ ತೊಗೊಂಬಂದು ನಮಗೆ ನಿಲ್ಸಕ್ಕೆ ಇವ್ರ ಫೆಸಿಲಿಟಿ ಇರುತ್ತೆ. ಸೊ ನಾವು ಇಲ್ಲಿ ತೊಗೊಂಬಂದು ಇಲ್ಲಿ ನಿಲ್ಲಿಸ್ಬೋದು. ನಿಲ್ಲಿಸಿ ಆಮೇಲೆ ನಾವು ವೆಕೇಷನ್ಸ್ನ ಎಂಜಾಯ್ ಮಾಡ್ಬೋದು. ಹೋಗೋಣ. ಏನದು ಅಲ್ಲಿ ನೋಡಲ್ಲಿ ಎಲಿ ಎಷ್ಟು ಬಿದ್ದಾವ, ಅಲ್ಲಿ ನೋಡಲ್ಲಿ. ಸೂಪರ್. ನೋಡಲ್ಲಿ ಬಂದ ನೋಡಿಲ್ಲಪ್ಪಿ ವಿನ್ನು. ನೀವ್ ಮಾಡಪ್ಪಿ, ಮತ್ ಮಾಡ. ವಾವ್, ಮ್ಯಾಲ್ ಮಾಡಮ್ಮ, ಅಂದ್ರ ಅವ್ನ್ ಹಿಡಿಯಾಕ ಚಲೋ ಬರ್ತಾವ. ವಿನ್ನು ವಾವ್, ಎಷ್ಟು ಬಂದವಲ್ಲಪ್ಪಿ. ಹೊಡಿಯೋಣ. ಸೊ ನಮ್ದು ವಾಕ್ ಮುಗೀತ, ನಾವು ಇವಾಗ ಬಂದ್ವಿ ನಮ್ಮ ರೂಮ್ ಕಡೆ. ಸೊ ಚಳಿ ನೋಡ್ರಿ, ಆ್ಯಕ್ಚುಲಿ 6:30 ಆಗೈತಿ, ಬಟ್ ಚಳಿ ಜಾಸ್ತಿ ಬಂದ್ಬಿಡುತ್ತೆ. ಕೈ ಎಲ್ಲ ನೋಡಿ ಕೆಂಪದು, ಹಿಂಗಾಗಿ ಬಂದ್ಬಿಟ್ಟಿವಿ ನಾವು ವಾಪಸ್ ಇವಾಗ. ಹಾಂ, ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.